ಮೆಟ್ರೋ ಟಿಕೆಟ್ ದರ ಏರಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜಕೀಯ ಜಟಾಪಟಿ ಒಂದ್ ಕಡೆಯಾದ್ರೆ ಜನರ ನಿರೀಕ್ಷೆ ಕೂಡ ಕ್ಷಣ ಕ್ಷಣಕ್ಕೂ ಹೆಚ್ಚಾಗ್ತಾ ಇದೆ. ಇವತ್ತು ಈ ದರ ಏರಿಕೆಗೆ ಬ್ರೇಕ್ ಬೀಳೋ ಬಗ್ಗೆ ಒಂದು ಅಧಿಕೃತವಾದ ನಿರ್ಧಾರ ಇವತ್ತು ಪ್ರಕಟ ಆಗುತ್ತಾ, ಅಲ್ಲಿಗೆ ಮೆಟ್ರೋ ಪ್ರಯಾಣಿಕರ ಪಾಲಿಗೆ ಶುಭವಾಗುತ್ತಾ ಸೋಮವಾರ ಅಂತ. ಟಿಕೆಟ್ ದರ ಸಂಬಂಧ ಇವತ್ತು ಹೈ ವೋಲ್ಟೇಜ್ ಮೀಟಿಂಗ್ ನಡೆಯೋದಿದೆ. ಸಂಜೆ 4 ಗಂಟೆಗೆ ಈ ಸಭೆ ನಡೆಯುತ್ತೆ. ಈ ಸಭೆಯಲ್ಲಿ ಈಗೇನು ಪ್ರಪೋಸ್ ಮಾಡಲಾಗಿದೆ 5% ದರ ಏರಿಕೆ, ಇದಕ್ಕೂ ಕೂಡ ಬ್ರೇಕ್ ಬೀಳೋ ಸಾಧ್ಯತೆ ಇದೆಯಾ ಅನ್ನೋ ನಿರೀಕ್ಷೆಯಲ್ಲಿ ಮೆಟ್ರೋ ಪ್ರಯಾಣಿಕರಿದ್ದಾರೆ. ಮೆಟ್ರೋ ದರ ಏರಿಕೆ ತಡೆ ಬಗ್ಗೆ ಇದೀಗ ಬಿಎಂಆರ್ಸಿಎಲ್ನಿಂದಲೇ ಪ್ರತಿಕ್ರಿಯೆ ಬರ್ತಾ ಇದೆ. ಕೇಂದ್ರ ಮಂಡಳಿಯ ಸೂಚನೆಯ ಮೇರೆಗೆ ತಾತ್ಕಾಲಿಕವಾಗಿ ಈ ದರ ಏರಿಕೆಯನ್ನ ನಿಲ್ಲಿಸಲಾಗಿದೆ. ಕೇಂದ್ರದ ಮಂಡಳಿ ಜೊತೆಯಲ್ಲಿ ದರ ಏರಿಕೆ ಬಗ್ಗೆ ಇವತ್ತು ಸಭೆ ನಡೆಸ್ತೇವೆ, ಈ ಸಭೆಯಲ್ಲಿ ಆಗುವ ತೀರ್ಮಾನವನ್ನು ತಿಳಿಸ್ತೇವೆ ಅಂತ ಹೇಳಿ ಬಿಎಂಆರ್ಸಿಎಲ್ ಪಿಆರ್ಒ ಯಶವಂತ್ ಚೌಹಾಣ್ ಹೇಳಿಕೆ ನೀಡಿದ್ದಾರೆ. ನಿಮಗೆಲ್ಲ ಗೊತ್ತಿರೋ ಹಾಗೆ ನಾವು ನಮ್ಮ ಮೆಟ್ರೋ ದರ ಇವತ್ತಿಂದ ಜಾರಿಗೆ ಬರಬೇಕಿತ್ತು. ಆದರೆ ನಮಗೆ ನಿರ್ದೇಶನ ನಿನ್ನೆ ಬಂದಿದೆ. ಇವಾಗ ಅದ್ರ ಬಗ್ಗೆ ನಾವು ಒಂದು ಮಂಡಳಿಯಲ್ಲಿ ಚರ್ಚೆ ಆಗಬೇಕಾಗಿದೆ. ಚರ್ಚೆ ಆದಮೇಲೆ ಅದರ ಔಟ್ಕಮ್ ಏನಿದೆ ಅದನ್ನು ನಾವು ತಿಳಿಸ್ತೀವಿ. ಸೊ ಮಂಡಳಿಯ ನಿರ್ದೇಶನದ ಮೇಲೆ ನಾವು ಮಂಡಳಿನ ಇವತ್ತು ಮಂಡಳಿ ಸಭೆ ಒಂದು ನಡೀತದೆ. ಅದರಲ್ಲಿ ಆಗುವಂತ ಆಗುವವುಗಳನ್ನ ನಿಮಗೆ ನಾವು ತಿಳಿಸ್ತೀವಿ. ತಮಗೆಲ್ಲ ಮಾಧ್ಯಮ ಪ್ರಕಟಣೆ ಮೂಲಕ ಹೇಳಿದೀವಿ, ಇದು ತಾತ್ಕಾಲಿಕವಾಗಿ ತಡೆ ಹಿಡಿಯಲಾಗಿದೆ ಅಂತ. ಇವಾಗ ನಾವು ತಾತ್ಕಾಲಿಕ ಅಂತ ಹೇಳಿದ್ಮೇಲೆ ಅದಕ್ಕೆ ಇಷ್ಟ ಅವಧಿ ಅಂತ ಇರೋದಿಲ್ಲ. ಸೊ ಇವಾಗ ತಮಗೆಲ್ಲ ಇವಾಗ ಅದರಲ್ಲೂ ಮತ್ತಷ್ಟು ಡೀಟೇಲ್ಸ್ನೊಂದಿಗೆ ನಮ್ಮ ಪ್ರತಿನಿಧಿ ಸತಾರ್ ನೇರ ಸಂಪರ್ಕದಲ್ಲಿದ್ದಾರೆ. ಸತಾರ್, ಸಂಜೆ 4 ಗಂಟೆಗೆ ಹೈ ವೋಲ್ಟೇಜ್ ಸಭೆಯಲ್ಲಿ ಮೆಟ್ರೋ ಪ್ರಯಾಣಿಕರ ಜೇಬಿ ಕತ್ರಿ ಬೀಳ್ತಾ ಇಲ್ವಾ ಅನ್ನೋದ್ರ ನಿರ್ಧಾರ, ಪಾಸಿಬಿಲಿಟೀಸ್ ಏನ್ ಕಂಡು ಬರ್ತಾ ಇದೆ? ಈಗ ಜನಾಕ್ರೋಶ ಜೊತೆಗೆ ರಾಜಕೀಯ ಜಟಾಪಟಿ ನಡುವೆ ಪ್ರೆಷರ್ ಅಲ್ಲಿ ಇದೆಯಾ ಬಿಎಂಆರ್ಸಿಎಲ್ ದರ ಏರಿಕೆ ಮಾಡದೇ ಇರೋ ರೀತಿಯಲ್ಲಿ? ಸ್ಮಿತಾ, ಇವತ್ತು 4 ಗಂಟೆಗೆ ನಡೆಯುವಂತಹ ಈ ಒಂದು ಬೋರ್ಡ್ ಮೀಟಿಂಗ್ ನಲ್ಲಿ ಸರಿಸುಮಾರು 14 ಅಧಿಕಾರಿಗಳು ಭಾಗಿಯಾಗ್ತಾರೆ. ಆ ಒಂದು 14 ಅಧಿಕಾರಿಗಳು ಯಾರು ಅಂತ ನೋಡೋದಾದ್ರೆ, ಕೇಂದ್ರ ವಸತಿ ಮತ್ತು ನಗರ ವ್ಯವಹಾರಗಳ ಇಲಾಖೆಯ ಕಾರ್ಯದರ್ಶಿಯಾಗಿರುವಂತಹ ಶ್ರೀನಿವಾಸ್ ಅವರ ನೇತೃತ್ವದಲ್ಲಿ ನಡೆಯುತ್ತಿರುವಂತಹ ಮೀಟಿಂಗ್ ಇದು. ಈ ಒಂದು ಮೀಟಿಂಗ್ ನಲ್ಲಿ ಕೇಂದ್ರ ವಸತಿ ಮತ್ತು ನಗರಾಭಿವೃದ್ಧಿ ಇಲಾಖೆಯ OSD ಆಗಿರುವಂತಹ ಜಯದೀಪ್ ಇರ್ತಾರೆ. ಇನ್ನು ರಾಜ್ಯದ ನಗರಾಭಿವೃದ್ಧಿ ಇಲಾಖೆ ಕಾರ್ಯದರ್ಶಿ ಇರ್ತಾರೆ, ಐಟಿಬಿಟಿ ಇಲಾಖೆ ಕಾರ್ಯದರ್ಶಿ ಇರ್ತಾರೆ, ಬಿಎಂಆರ್ಸಿಎಲ್ MD ಜೆ ರವಿಶಂಕರ್ ಇರ್ತಾರೆ, ಇನ್ನು ಹಣಕಾಸು ಇಲಾಖೆಯ ಅಧಿಕಾರಿಗಳು ಇರ್ತಾರೆ. ಇಲ್ಲಿ ಪ್ರಮುಖವಾಗಿ ಸದ್ಯಕ್ಕೆ ಏನ್ ಮಾಡಬಹುದು, ಇವರ ಕೈಯಲ್ಲಿರುವಂತಹ ಆಪ್ಷನ್ ಏನು ಅನ್ನೋದನ್ನು ನೋಡೋದಾದ್ರೆ, ಈಗಾಗಲೇ ಒಂದು ದರ ನಿಗದಿ ಸಮಿತಿ ಏನಿದೆ ಅದು ಕೊಟ್ಟಂತಹ ವರದಿಯನ್ನು ಇವರು ಅದನ್ನು ಈಗ ಸದ್ಯಕ್ಕೆ ಅದರ ಅನ್ವಯ 5% ದರವನ್ನು ಪರಿಷ್ಕರಣೆ ಮಾಡಿರುವಂತದ್ದು. ಹಾಗಾದ್ರೆ ಅದನ್ನು ಕ್ಯಾನ್ಸಲ್ ಮಾಡುವ ಅವಕಾಶ ಏನಿದೆ ಸದ್ಯಕ್ಕೆ ಇವರ ಕೈಯಲ್ಲಿಲ್ಲ. ಆ ಬೋರ್ಡ್ ಮೀಟಿಂಗ್ ನಲ್ಲಿ ಚರ್ಚೆ ಮಾಡಬೇಕಾಗುತ್ತೆ. ಆ ಒಂದು ಬೋರ್ಡ್ ಮೀಟಿಂಗ್ ನಲ್ಲಿ ಹೊಸದಾಗಿರುವಂತಹ ದರ ನಿಗದಿ ಸಮಿತಿಯನ್ನು ರಚನೆ ಮಾಡಬೇಕು ಅಂತ ಏನಾದರೂ ತೀರ್ಪು ಬಂದಂತ ಅಥವಾ ಆದೇಶ ಅಥವಾ ಇವರು ಚರ್ಚೆ ಮಾಡಿದಂತಹ ಸಂದರ್ಭದಲ್ಲಿ ಹೊಸದಾಗಿರುವಂತಹ ದರ ನಿಗದಿ ಸಮಿತಿ ರಚನೆ ಆಗುವ ತನಕವೂ ಕೂಡ ಈಗಿರುವಂತಹ ದರ ನಿಗದಿ ಸಮಿತಿ ಕಂಟಿನ್ಯೂ ಆಗುತ್ತೆ. ಸದ್ಯಕ್ಕೆ ಇವ್ರಿಗೆ ಮ್ಯಾಕ್ಸಿಮಮ್ 5% ಏರಿಕೆ ಮಾಡಿದೆ, ಅದನ್ನೇನಾದ್ರೂ ಕಡಿಮೆ ಮಾಡಬಹುದಾ ಅನ್ನೋ ನಿಟ್ಟಿನಲ್ಲಿ ಚರ್ಚೆ ಆಗುತ್ತೆ. ಜೊತೆಗೆ ಮತ್ತೆ ಹೊಸದಾಗಿರುವಂತಹ ದರ ನಿಗದಿ ಸಮಿತಿಯನ್ನು ರಚನೆ ಮಾಡಬೇಕಾ ಅನ್ನೋ ನಿಟ್ಟಿನಲ್ಲಿ ಕೂಡ ಚರ್ಚೆ ಆಗುತ್ತೆ. ಸದ್ಯಕ್ಕೆ ಯಾವುದೇ ರೀತಿಯ ಅಂದ್ರೆ ಇವರು ಈಗ 5% ದರವನ್ನು ಪರಿಷ್ಕರಣೆ ಮಾಡಬೇಕು ಅಂತ ಈಗ ಈ ಹಿಂದೆ ಏನು ಹೊರಟಿತ್ತು ಅದನ್ನು ಜಾರಿ ಮಾಡುವಂತಹ ಮುಂಚಿತವಾಗಿ ಒಟ್ಟು ಈ ಒಂದು ಎಲ್ಲಾ ರೀತಿಯ ಅಭಿಪ್ರಾಯವನ್ನು ಕಲೆ ಹಾಕುವಂತ ಒಂದು ಕೆಲಸವನ್ನು ಮಾಡುತ್ತೆ. ಯಾಕಂದ್ರೆ ಈ ದರ ನಿಗದಿ ಸಮಿತಿಯನ್ನು ರಚನೆ ಮಾಡಿರುವಂತದ್ದು ಕೇಂದ್ರ ವಸತಿ ಮತ್ತು ನಗರ ವ್ಯವಹಾರಗಳ ಸಚಿವಾಲಯ ಆಗಿರೋದ್ರಿಂದ ಅದರ ಅಧಿಕಾರಿಗಳ ಇವತ್ತು ಈ ಒಂದು ಸಭೆಯಲ್ಲಿ ಭಾಗಿಯಾಗಿ ಪ್ರಮುಖವಾಗಿ. ಧನ್ಯವಾದ ಸತಾರ್ ಮಾಹಿತಿಗಾಗಿ. ಒಂದು ಕಡೆ ದರ ಏರಿಕೆಯ ಜಟಾಪಟಿ ರಾಜಕೀಯ ವಲಯದಲ್ಲಿ ಜೋರು ಸಮರಕ್ಕೆ ಕಾರಣವಾಗಿದೆ. ಕಾಂಗ್ರೆಸ್ ವರ್ಸಸ್ ಬಿಜೆಪಿ ಅನ್ನೋ ರೀತಿಯಲ್ಲಾಗಿದೆ ಈ ಮೆಟ್ರೋ ದರ ಏರಿಕೆ ಸಮರ. ತೇಜಸ್ವಿ ಸೂರ್ಯ ಖಾಲಿ ಟ್ರಂಕ್ ಹಿಡಿದು ರಾಜ್ಯ ಸರ್ಕಾರದ ಖಜಾನೆ ಖಾಲಿ ಟ್ರಂಕ್ ಆಗಿದೆ ಅಂತ ಹೇಳಿ ಪ್ರತಿಭಟನೆ ಮಾಡಿದ್ರೆ, ತೇಜಸ್ವಿ ಸೂರ್ಯ ಅವರ ವಿರುದ್ಧ ಕಾಂಗ್ರೆಸ್ನ ಪ್ರತಿನಿಧಿಗಳು ಕಿಡಿಕಾರಿದ್ದಾರೆ. ಕೆರಳಿ ಕೆಂಡವಾಗಿದ್ದಾರೆ ಕಾಂಗ್ರೆಸ್ನ ನಾಯಕರು. ತೇಜಸ್ವಿ ಸೂರ್ಯ ಕೇಂದ್ರದಿಂದ ಅನುದಾನ ತರಲಿ ಅಂತ ಹೇಳಿ ಪರಮೇಶ್ವರ್ ಕಿಡಿಕಾರಿದ್ರೆ, ಬಿಜೆಪಿಗರು ಡ್ರಾಮಾ ಮಾಸ್ಟರ್ಗಳು ಅಂತ ಹೇಳಿ ರಾಮಲಿಂಗಾರೆಡ್ಡಿ ಕಿಡಿಕಾರಿದ್ದಾರೆ. ತೇಜಸ್ವಿ ಸೂರ್ಯ ಅವರು ನಮ್ಮ ರಾಜ್ಯದ
ಲೋಕಸಭಾ ಸದಸ್ಯರು, ನಮ್ಮನ್ನು ಪ್ರತಿನಿಧಿಸೋರು. ಕೇಂದ್ರ ಸರ್ಕಾರ ನಮಗೆ ಏನೆಲ್ಲ ಹಣ ಕೊಡಬೇಕು, ಅದು GST ಪೋರ್ಷನ್ ಇರ್ಬೋದು, ನೀರಾವರಿ ಯೋಜನೆಗಳಿರ್ಬೋದು, ಅಥವಾ ಬೇರೆ ಬೇರೆ ಇನ್ಫ್ರಾಸ್ಟ್ರಕ್ಚರ್ಗೆ ಕೇಂದ್ರ ಸರ್ಕಾರ ಕೊಡಬೇಕಲ್ವಾ, ಅವ್ರ ಭಾಗ ಅವರ ಪಾಲು ಕೊಡಬೇಕಲ್ವಾ. ಅದನ್ನ ನಮಗೆ ಮೊದಲು ಕೊಡಿಸ್ಕೊಡೋದಕ್ಕೆ ಅವರು ಪ್ರಯತ್ನ ಮಾಡಿದ್ರೆ ಬಹಳ ಒಳ್ಳೆಯದು. ಯಾಕಂದ್ರೆ ನಮಗೆ ಈಗ ಒಂದು ತಾರಣ್ಯ ಅಂತ ಕೇಂದ್ರ ಸರ್ಕಾರದ ಅಧೀನದಲ್ಲಿ ಮೆಟ್ರೋ ಬರುತ್ತೆ. ಮೆಟ್ರೋಗೆ ಸಂಬಂಧಪಟ್ಟಾಗೆ ಮೆಟ್ರೋ ಪ್ರಾರಂಭ ಮಾಡೋದ್ರಿಂದ ಹಿಡಿದು ಅದರ ಉಸ್ತುವಾರಿ ಕೂಡ ಮೆಟ್ರೋದೇ ಇರುತ್ತೆ. ಕೇಂದ್ರದ ಅರ್ಬನ್ ಡೆವಲಪ್ಮೆಂಟ್ ಪ್ರಿನ್ಸಿಪಲ್ ಸೆಕ್ರೆಟರಿ ನಮ್ಮ ದೇಶದಲ್ಲಿರ್ತಕ್ಕಂಥ ಎಲ್ಲ ಮೆಟ್ರೋಗಳಿಗೆ ಅಧ್ಯಕ್ಷರಾಗಿರ್ತಾರೆ. ಅಲ್ಲಿ ಒಂದು ಬೋರ್ಡು ಇರುತ್ತೆ. ಆ ಬೋರ್ಡು ಬೆಂಗಳೂರು ಮೆಟ್ರೋಗೆ ಅಂದ್ರೆ ಎಲ್ಲ ಮೆಟ್ರೋಗೆ ಮಾಡಿದಾಗ ನಮಗೂ ಕೂಡ ಇದು ರೇಟ್ ಫಿಕ್ಸೇಷನ್ ಒಂದು ಸಮಿತಿ ಮಾಡ್ತಾರೆ. ಆ ರೇಟ್ ಫಿಕ್ಸೇಷನ್ ಸಮಿತಿಗೆ ಜಸ್ಟಿಸ್ ಆಗಿದ್ರು ತಾರಣ್ಯ ಅಂತ, ಅವರು ಅಧ್ಯಕ್ಷರಾಗಿದ್ದಾರೆ. ಆಮೇಲೆ ಯಶ್ಪಾಲ್ ಸಿಂಗ್ ಅಂತ ಕೇಂದ್ರದಲ್ಲಿ ಅವರು IAS ಆಫೀಸರ್, ಅವರು ಒಬ್ಬರು ಸದಸ್ಯರಾಗಿದ್ದಾರೆ. ನಮ್ಮ ರಮಣಾರೆಡ್ಡಿ ಅವರು ಅಡಿಷನಲ್ ಚೀಫ್ ಸೆಕ್ರೆಟರಿ ರಿಟೈರ್ಡ್ ಆದರಲ್ಲ, ಅವರು ಮೆಂಬರ್ ಆಗಿದ್ದಾರೆ. ಅಂತ ಹೇಳಿ ಪ್ರತಿಭಟನೆ ಮಾಡಿದ್ರೆ ತೇಜಸ್ವಿ ಸೂರ್ಯ ಅವರ ವಿರುದ್ಧ ಕಾಂಗ್ರೆಸ್ನ ಪ್ರತಿನಿಧಿಗಳು ಕಿಡಿಕಾರಿದ್ದಾರೆ. ಕೆರಳಿ ಕೆಂಡವಾಗಿದ್ದಾರೆ ಕಾಂಗ್ರೆಸ್ನ ನಾಯಕರು. ತೇಜಸ್ವಿ ಸೂರ್ಯ ಕೇಂದ್ರದಿಂದ ಅನುದಾನ ತರಲಿ ಅಂತ ಹೇಳಿ ಪರಮೇಶ್ವರ್ ಕಿಡಿಕಾರಿದ್ರೆ, ಬಿಜೆಪಿಗರು ಡ್ರಾಮಾ ಮಾಸ್ಟರ್ಗಳು ಅಂತ ಹೇಳಿ ರಾಮಲಿಂಗಾರೆಡ್ಡಿ ಕಿಡಿಕಾರಿದ್ದಾರೆ. ತೇಜಸ್ವಿ ಸೂರ್ಯ ಅವರು ನಮ್ಮ ರಾಜ್ಯದ ಲೋಕಸಭಾ ಸದಸ್ಯರು, ನಮ್ಮನ್ನು ಪ್ರತಿನಿಧಿಸೋರು. ಕೇಂದ್ರ ಸರ್ಕಾರ ನಮಗೆ ಏನೆಲ್ಲ ಹಣ ಕೊಡಬೇಕು, ಅದು GST ಪೋರ್ಷನ್ ಇರ್ಬೋದು, ನೀರಾವರಿ ಯೋಜನೆಗಳಿರ್ಬೋದು, ಅಥವಾ ಬೇರೆ ಬೇರೆ ಇನ್ಫ್ರಾಸ್ಟ್ರಕ್ಚರ್ಗೆ ಕೇಂದ್ರ ಸರ್ಕಾರ ಕೊಡಬೇಕಲ್ವಾ, ಅವ್ರ ಭಾಗ ಅವರ ಪಾಲು ಕೊಡಬೇಕಲ್ವಾ. ಅದನ್ನ ನಮಗೆ ಮೊದಲು ಕೊಡಿಸ್ಕೊಡೋದಕ್ಕೆ ಅವರು ಪ್ರಯತ್ನ ಮಾಡಿದ್ರೆ ಬಹಳ ಒಳ್ಳೆಯದು. ಯಾಕಂದ್ರೆ ನಮಗೆ ಈಗ ಒಂದು ತಾರಣ್ಯ ಅಂತ ಕೇಂದ್ರ ಸರ್ಕಾರದ ಅಧೀನದಲ್ಲಿ ಮೆಟ್ರೋ ಬರುತ್ತೆ. ಮೆಟ್ರೋಗೆ ಸಂಬಂಧಪಟ್ಟಾಗೆ ಮೆಟ್ರೋ ಪ್ರಾರಂಭ ಮಾಡೋದ್ರಿಂದ ಹಿಡಿದು ಅದರ ಉಸ್ತುವಾರಿ ಕೂಡ ಮೆಟ್ರೋದೇ ಇರುತ್ತೆ. ಕೇಂದ್ರದ ಅರ್ಬನ್ ಡೆವಲಪ್ಮೆಂಟ್ ಪ್ರಿನ್ಸಿಪಲ್ ಸೆಕ್ರೆಟರಿ ನಮ್ಮ ದೇಶದಲ್ಲಿರ್ತಕ್ಕಂಥ ಎಲ್ಲ ಮೆಟ್ರೋಗಳಿಗೆ ಅಧ್ಯಕ್ಷರಾಗಿರ್ತಾರೆ. ಅಲ್ಲಿ ಒಂದು ಬೋರ್ಡು ಇರುತ್ತೆ. ಆ ಬೋರ್ಡು ಬೆಂಗಳೂರು ಮೆಟ್ರೋಗೆ ಅಂದ್ರೆ ಎಲ್ಲ ಮೆಟ್ರೋಗೆ ಮಾಡಿದಾಗ ನಮಗೂ ಕೂಡ ಇದು ರೇಟ್ ಫಿಕ್ಸೇಷನ್ ಒಂದು ಸಮಿತಿ ಮಾಡ್ತಾರೆ. ಆ ರೇಟ್ ಫಿಕ್ಸೇಷನ್ ಸಮಿತಿಗೆ ಜಸ್ಟಿಸ್ ಆಗಿದ್ರು ತಾರಣ್ಯ ಅಂತ, ಅವರು ಅಧ್ಯಕ್ಷರಾಗಿದ್ದಾರೆ. ಆಮೇಲೆ ಯಶ್ಪಾಲ್ ಸಿಂಗ್ ಅಂತ ಕೇಂದ್ರದಲ್ಲಿ ಅವರು IAS ಆಫೀಸರ್, ಅವರು ಒಬ್ಬರು ಸದಸ್ಯರಾಗಿದ್ದಾರೆ. ನಮ್ಮ ರಮಣಾರೆಡ್ಡಿ ಅವರು ಅಡಿಷನಲ್ ಚೀಫ್ ಸೆಕ್ರೆಟರಿ ರಿಟೈರ್ಡ್ ಆದರಲ್ಲ, ಅವರು ಮೆಂಬರ್ ಆಗಿದ್ದಾರೆ.